ಶ್ರೀ ಓಂಕಾರೇಶ್ವರ ದರ್ಶನ ಮುಗಿಸ್ಕೊಂಡು ಬೋಟ್ದಾಗೆಲ್ಲ ಕೂತು ಎಂಜಾಯ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದೆ ಉಜ್ಜಯಿನಿ ಶ್ರೀ ಮಹಾಕಾಲೇಶ್ವರ ಟೆಂಪಲ್. ಓಂಕಾರೇಶ್ವರ ಜ್ಯೋತಿರ್ಲಿಂಗದಿಂದ ಉಜ್ಜಯಿನಿ ಮಹಾಕಾಲೇಶ್ವರಕ್ಕೆ ಹೋಗಕ್ಕೆ 145 ಕಿಲೋಮೀಟರ್ಸ್ ಆಗ್ತದೆ. ಸಾಕಷ್ಟು ಬಸ್ ಫೆಸಿಲಿಟೀಸ್ ಅವೈಲೇಬಲ್ ಅವ. ಬಸ್ ಮುಖಾಂತರ ಉಜ್ಜಯಿನಿ ರೀಚ್ ಆದ್ಮೇಲೆ ಆಟೋದವರೆಲ್ಲ ಸ್ಕ್ಯಾಮ್ ಮಾಡ್ತಾರೆ, ಜಾಸ್ತಿ ಚಾರ್ಜ್ ಮಾಡ್ತಾರೆ. ಬಟ್ ನೋಡಿದ್ರೆ ಜಸ್ಟ್ 1 ಕಿಲೋಮೀಟರ್ಸ್ ದೂರ ಇದ್ರು 100-200 ರುಪೀಸ್ ಬೇಡ್ತಾರೆ. ಅದಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಬೈ ವಾಕೆ ಹೋಗೋದು ಬೆಟರ್ ಆಪ್ಷನ್. ಉಜ್ಜಯಿನಿ ಮಹಾಕಾಲೇಶ್ವರ ವಿಸಿಟ್ ಮಾಡಿದ್ಮೇಲೆ ಈ ದೇವ್ರಿಗೆ ಹೋಗ್ಲೇಬೇಕನ್ನೋದು ಒಂದು ಜನಗಳ ನಂಬಿಕೆ. ಮತ್ತೆ ಈ ದೇವರಿಗೆ ಮದ್ಯಪಾನನೇ ನೈವೇದ್ಯ ಆಗಿ ನೀಡ್ತಾರೆ ನೋಡ್ರಿ. ಈ ಮಹಾಕಾಲೇಶ್ವರ ಕಾರಿಡಾರ್ ನೋಡಕ ಓಡಾಡಿದ್ರು ಒಂದಿನ ಸಾಲಂಗೆ ಇಲ್ಲ, ಬಟ್ ನೋಡಕ್ 2 ಕಣ್ಣು ಮಾತ್ರ ಸಾಲಂಗೆ ಇಲ್ಲ ನೋಡ್ರಿ. ಮಸ್ತ್ ಕಟ್ಟಾರ. ನೈಟ್ ಈ ಲೈಟ್ ಶೋ ಅಂತೂ ಮಿಸ್ ಮಾಡ್ಲೇಬಾರ್ದು. 7:30 to 10 o'clock ವರೆಗೂ ಇದು ಲೈಟ್ ಶೋ ಇರ್ತದೆ ನೋಡ್ರಿ. ನಾವು ಉಜ್ಜಯಿನಿ ಮಹಾಕಾಲೇಶ್ವರ ಭಸ್ಮಾರತಿ ಟಿಕೆಟ್ ಬುಕ್ ಮಾಡಿದ್ವಿ. ನಿಮಗ್ ಭಸ್ಮಾರತಿಯ ದರ್ಶನ ಸಿಗ್ಬೇಕಂದ್ರೆ ಎಷ್ಟು ಗಂಟೆಗೆ ಹೋಗಿ ಕ್ಯೂ ನಿಂದಿರ್ಬೇಕಂತ ಹೇಳ್ತೀನಿ ನೋಡ್ರಿ. ಹಾಯ್ ಹಲೋ ನಮಸ್ತೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಓಂಕಾರೇಶ್ವರ ಜ್ಯೋತಿರ್ಲಿಂಗ ವ್ಲಾಗ್ ಇನ್ನೂ ಯಾರ್ಯಾರು ವಾಚ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ದಾಗ ಪೋಸ್ಟ್ ಮಾಡೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡ್ರಿ. ಅಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ಯಾಕಪ್ಪ ಅಂದ್ರೆ ನಂದು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ರೀಚ್ ಆಗ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗದಿಂದ 20 ರುಪೀಸ್ ಕೊಟ್ಟರೆ ಆಟೋ ಹಿಡ್ಕೊಂಡು ನಾವು ಬಂದಿದ್ದೆ ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಸಾಕಷ್ಟು ಬಸ್ ಇರ್ತಾವೆ ನಿಮಗೆ ಉಜ್ಜಯಿನಿ ಮಹಾಕಾಲೇಶ್ವರಕ್ಕೆ ಹೋಗಕ್ಕೆ. ಓಂಕಾರೇಶ್ವರ ಟು ಉಜ್ಜಯಿನಿ 140 ಕಿಲೋಮೀಟರ್ಸ್ ಆಗ್ತದೆ. ಪರ್ ಪರ್ಸನ್ 220 ರುಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ. ಪ್ಲೀಸ್ ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ನೋಡ್ರಿ. ಯಾಕಪ್ಪ ಅಂದ್ರೆ ಓಂಕಾರೇಶ್ವರ ಟು ಮಹಾಕಾಲೇಶ್ವರಕ್ಕೆ ಹೋಗಕ್ಕೆ ಬಸ್ ಫೆಸಿಲಿಟೀಸ್, ಬಸ್ ಚಾರ್ಜ್ ಆ್ಯಂಡ್ ಉಜ್ಜಯಿನಿ ಮಹಾಕಾಲೇಶ್ವರದಾಗ ನಿಮಗೆ ಉಳ್ಕೊಳ್ಳೋಕೆ ರೂಮು ಮತ್ತು ಅಲ್ಲಿ ಹೋದ್ಮೇಲೆ ವಿಸಿಟ್ ಮಾಡಬೇಕಾದ ಪ್ಲೇಸಸ್ ಬಗ್ಗೆ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ. ಫೈನಲಿ ಆಫ್ಟರ್ 4-5 hours ಆಫ್ ಜರ್ನಿ ನಾವು ಬಂದು ರೀಚ್ ಆಗಿದ್ದೆ ಉಜ್ಜಯಿನಿ ಶ್ರೀ ಮಹಾಕಾಲೇಶ್ವರಕ್ಕೆ. ಬಸ್ ತಂದು ನಿಮಗೆ ಎಲ್ಲಿ ಡ್ರಾಪ್ ಮಾಡ್ತದೆ ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ದೂರ ಅಷ್ಟೇ ಅದ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್. ಬಟ್ ಫಸ್ಟ್ ಟೈಮ್ ವಿಸಿಟ್ ಮಾಡೋರಿಗೆ ದೂರದ ಅಂತ ಅನ್ಕೊಂಡು ಆಟೋ ಫೆಸಿಲಿಟೀಸ್ ಎಲ್ಲ ನೋಡಿದ್ರೆ ಜಸ್ಟ್ 1.5 ಕಿಲೋಮೀಟರ್ಗೆ 100-200 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದ್ರ ಸಲಕ ಬೆಸ್ಟ್ ಆಪ್ಷನ್ ಅಂದ್ರೆ ನಡ್ಕೋತ ಹೋಗ್ಬೋದು ನೋಡ್ರಿ. ಅಂಡ್ ನೀವು ರೀಚ್ ಆದ್ಮೇಲೆ ಮಹಾಕಾಲೇಶ್ವರ ಟೆಂಪಲ್ ಸುತ್ತಮುತ್ತನೇ ರೂಮ್ ಹಿಟ್ರಿ 800-900 ರುಪೀಸ್ ಪ್ರೈಸ್ ರೇಂಜ್ದಾಗ ಮಸ್ತ್ ರೂಮ್ ಸಿಗುತ್ತೆ. ನಾ ಇದಕ್ಕೆ 10 out of 7 ರೇಟಿಂಗ್ ಕೊಡ್ತೀನಿ. ಅಷ್ಟೇನು ಟಾಪ್ನೂ ಇಲ್ಲ, ಬಟ್ ಅಷ್ಟೇನು ಚೀಪ್ ಬಿ ಇಲ್ಲ ಅಂತ ನಂಗೆ ಅನ್ನಿಸ್ತು. ರೂಮ್ದಾಗ ಹೋಗಿ ಫ್ರೆಶ್ ಆಗೋಷ್ಟರಲ್ಲಿ ಈವ್ನಿಂಗ್ 6 o'clock ಆಗಿತ್ತು. ಅಲ್ಲಿಂದ ಆಟೋ ಹಿಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಕಾಲಭೈರವ ಟೆಂಪಲಿಗೆ. ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ ಇಂದ ಕಾಲಭೈರವ ಟೆಂಪಲಿಗೆ ಜಸ್ಟ್ 7-8 ಕಿಲೋಮೀಟರ್ಸ್ ಆಗ್ತದೆ. ಪರ್ ಪರ್ಸನ್ 50 ರುಪೀಸ್ ಚಾರ್ಜ್ ಮಾಡ್ತಾರೆ ನೋಡ್ರಿ. ಫೈನಲಿ ಕಾಲಭೈರವ ಟೆಂಪಲ್ ರೀಚ್ ಆದ್ಮೇಲೆ ಕ್ರೌಡ್ ಅಂತೂ ಜಾಸ್ತಿನೇ ಇತ್ತು. ಈವ್ನಿಂಗ್ ಟೈಮ್ ಆದ್ರೂ ಚಳಿನೂ ಜಾಸ್ತಿ ಇತ್ತು, ಬಟ್ ಕ್ರೌಡ್ ಕಮ್ಮಿನೇ ಆಗಿರ್ಲಿಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ಏನ್ ಯೂನಿಕ್ ಅನಿಸ್ತಪ್ಪ ಅಂದ್ರೆ ಈ ದೇವರಿಗೆ ಮದ್ಯಪಾನನೇ ನೈವೇದ್ಯ ಅಂತ್ರಿ. ಇದೇ ಫಸ್ಟ್ ಟೈಮ್ ನಾ ಕೇಳ್ತಿರೋದು. ಎಲ್ಲರೂ ಕೈಯಾಗ ಡ್ರಿಂಕ್ಸ್ ಬಾಟಲ್ ಹಿಡ್ಕೊಂಡು ನೋಡಿದ್ದು ನಾ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ, ಏನಪ್ಪ ಇಲ್ಲೇ ಕುಡಿತಾರೇನಪ್ಪ ಅಂತ. ಬಟ್ ಆಮೇಲೆ ಸ್ವಲ್ಪ ಜನ ಕೇಳಿ ಗೊತ್ತಾಯ್ತು ಈ ದೇವರಿಗೆ ನೈವೇದ್ಯನೇ ಮದ್ಯಪಾನ ಅಂತ್ರಿ. ಹ್ಯಾಂಗ್ ಈವ್ನಿಂಗ್ ಆಗಿ ಕತ್ತಲಾಗ್ತದ ಹಂಗಿನ ಜಾಸ್ತಿನೇ ಜನ ಬರಕ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಕ್ರೌಡ್ ಅಂತೂ ಜಾಸ್ತಿನೇ ಇತ್ತು. ಅರೌಂಡ್ 2.5 to 3 hours ಎಲ್ಲ ವೇಟ್ ಮಾಡಿದ್ಮೇಲೆ ಕಾಲಭೈರವ ದರ್ಶನ ಆಯ್ತು. ಬಟ್ 2-3 hours ನಿಂತಿದ್ದೇವೆ ಅಂತ ಗೊತ್ತೇ ಆಗಿಲ್ಲ. ಪ್ರತಿಯೊಬ್ಬರು ಭಕ್ತರ ಬಾಯಿಂದ ಹರ ಹರ ಮಹಾದೇವ ಅಂತ ಬರ್ತಿತ್ತಲ್ರಿ. ಅದು ಧ್ವನಿ ಕೇಳಿ ಆ ಜೋಶ್ ನೆಕ್ಸ್ಟ್ ಲೆವೆಲ್. ಒಳಗ್ ಕ್ಯಾಮ್ರಾದು ಏನೂ ಅಲೋ ಇರಲಿಲ್ಲ, ಅದ್ರ ಸಲಕ ಕಾಲಭೈರವ ಟೆಂಪಲ್ ತೋರ್ಸಕ್ಕಾಗಿಲ್ಲ. ಅಂತೂ ಇಂತೂ ಆಫ್ಟರ್ ಲಾಂಗ್ ವೇಟ್ ಫೈನಲಿ ಶ್ರೀ ಕಾಲಭೈರವ ದರ್ಶನ ಆಯ್ತು. ಈಗ ನಾವು ನೆಕ್ಸ್ಟ್ ಹೋಗ್ಬೇಕಾಗಿದ್ದೆ ಉಜ್ಜಯಿನಿ ಕಡೆ. ಟೈಮ್ 7:30 ಆಗತ್ತದ ಇಲ್ಲಿ. ಅಲ್ಲಿ 8 o'clock ಲೈಟ್ ಶೋ ಸ್ಟಾರ್ಟ್ ಆಗ್ತದೆ ಉಜ್ಜಯಿನಿ ಕಾರಿಡಾರ್ದಾಗ. ಸುಮ್ ನಡ್ಕೊಂತ ಹೋಗ್ತಿದ್ರೆ ಚಳಿ ಅಂತೂ ತಡ್ಕೊಳಕ್ ಆಗ್ತಿಲ್ಲ. ಇನ್ನ ಆಟೋದಾಗಂತೂ ನಮ್ದು ಪರಿಸ್ಥಿತಿನೇ ಬೇರೆ ಅದ ನೋಡ್ರಿ. ಆಟೋ ಹಿಡ್ಕೊಂಡು ಮತ್ ದೇವ್ರಿಗೆ ಲಾಸ್ಟ್ ಟೈಮ್ ಒಂದ್ ಟೈಮ್ ನಮಸ್ಕಾರ ಮಾಡಿ ನಾವು ಹೊಂಟಿದ್ದ ಉಜ್ಜಯಿನಿ ಕಡೆ. ನಾವು ಡೈರೆಕ್ಟ್ ರೂಮಿಗೇನು ಬರ್ಲಿಲ್ಲ, ಉಜ್ಜಯಿನಿ ಮಹಾಕಾಲೇಶ್ವರ ಕಾರಿಡಾರ್ಗೆ ಬಂದ್ವಿ. ಫಸ್ಟೇ ಲೇಟ್ ಆಗಿತ್ತು ಅಲ್ಲಿದ್ ಬರೋದು. ಇದು ನೀವು ನೋಡ್ತಿರೋದು ಉಜ್ಜಯಿನಿ ಮಹಾಕಾಲೇಶ್ವರ ಕಾರಿಡಾರ್ದು ಬ್ಯಾಕ್ ಸೈಡ್ ಗೇಟ್ ನೋಡ್ರಿ. ಇದು ಫುಲ್ ಕಲರ್ಫುಲ್ ಲೈಟಿಂಗ್ಸ್ಲಿಂತ ಮಸ್ತ್ ಕಣ್ಣು ಹೊಳೆಯತ್ತೀವಿ ನೋಡಕ್. ಹಂಗೆ ಗೇಟ್ ಎಂಟರ್ ಆಗಿ ಒಳಗ್ ಬಂದ್ಮೇಲೆ ಈ ಸೈಡ್ ಇರೋ ವಾಲ್ ಮೇಲೆಲ್ಲ ದೇವ್ರ ಫೋಟೋಸ್, ಅವಾಗ ಋಷಿ ಮುನಿಗಳು ಧ್ಯಾನ ಮಾಡೋದು ಎಲ್ಲ ಫುಲ್ ಇನ್ಫಾರ್ಮೇಶನ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ರು ನೋಡ್ರಿ. ಒಳಗೆ ಎಂಟ್ರೆನ್ಸಿಗೆ ಈ ಲೆವೆಲಿಗೆ ಮಸ್ತ್ ಲೈಟಿಂಗ್ಸ್ ಎಲ್ಲ ಹಾಕಿ ಮಸ್ತ್ ಮಾಡ್ಯಾರ ನೋಡ್ರಿ. ಜಸ್ಟ್ ಇದು ಎಂಟ್ರೆನ್ಸ್ ಅದ, ಒಳಗಿನ ಭಾಳ ಅಂದ್ರೆ ಭಾಳ ಕನ್ಸ್ಟ್ರಕ್ಟ್ ಮಾಡ್ಯಾರ. ಮಸ್ತ್ ಅದ. ಇಲ್ಲಿ ನೈಟ್ ಓಡಾಡಕದು ಕ್ರೌಡ್ ಅಂತೂ ಹೆವಿ ಕ್ರೌಡ್ ಇತ್ತು ನೋಡ್ರಿ. ಈ ಓಂಕಾರೇಶ್ವರ ಕಾರಿಡಾರ್ ಓಡಾಡ್ ನೋಡಿದ್ರೆ ಒಂದ್ ದಿನ ಸಾಕಾಗಂಗೆ ಇಲ್ಲ. ಅಂಡ್ ನಂದು ಈ 1 ವಿಡಿಯೋದಾಗ ಇದು ಫುಲ್ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಂಗಿಲ್ಲ. ನೆಕ್ಸ್ಟ್ ಕ್ಲಿಪ್ಸ್ ಹಾಕ್ತೀನಿ ನೋಡ್ರಿ.
जय हो शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा नमो नमो शंकरा भोलेनाथ शंकरा जय नाथ शंकर शिवाय शंकरा नमो नमो शंकरा भोलेनाथ शंकरा रुद्रदेव हे महेश्वरा ಎಲ್ಲ ಕಾರಿಡಾರ್ ಫುಲ್ ಓಡಾಡಿದಾದ್ಮೇಲೆ ಈ ಲೈಟ್ ಶೋ ನೋಡ್ಲೇಬೇಕು ನೋಡ್ರಿ. ಇದೊಂದು ಲೈಟ್ ಶೋದಾಗ ಫುಲ್ ಶಿವಂದು ಹಿಸ್ಟ್ರಿ. ಜೈ ಮಹಾಕಾಲ್. ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ಯಜ್ಞ ಸೂತ್ರವೆಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಲೈಟ್ ಶೋ ಮುಗಿಸಿ ನಾವು ಸೀದಾ ರೂಮಿಗೆ ಬಂದ್ವಿ ನೋಡ್ರಿ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಡೇನೆ ನಮ್ದು ಭಸ್ಮಾರತಿ ಇತ್ತು. ನೀವು ಭಸ್ಮಾರತಿಗೆ ಅಟೆಂಡ್ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ಬೇಕು ನೋಡ್ರಿ. ನಿಮ್ ಟಿಕೆಟ್ಸ್ ಹಾರ್ಡ್ ಕಾಪಿ ಮತ್ತು ಆಧಾರ್ ಕಾರ್ಡ್ ಕಂಪಲ್ಸರಿ ಅದ ನೋಡ್ರಿ ಅಟೆಂಡ್ ಮಾಡಕ್. ಈಗ ಟೈಮ್ ನೋಡ್ರಿ ಕರೆಕ್ಟ್ 1 ಗಂಟೆ ಆಗ್ಯದ. ನಾವ್ ಎದ್ದಿದ್ದು 12 ಗಂಟೆಗೆಲ್ಲ ಎದ್ದು ಫ್ರೆಶ್ ಆಗಿ ಭಸ್ಮಾರತಿ ಅಟೆಂಡ್ ಮಾಡ್ಬೇಕಂತ ಕ್ಯೂ ನಿಂದ್ರಕ್ ಬಂದೀವಿ. ನಾವು ಇಷ್ಟು ಜಲ್ದಿ ಬಂದೀವಿ ಅಂತ ಖುಷಿದಾಗಿದ್ವಿ. ಆದ್ರೆ ನಾವು ಬಂದಿದ್ದೆ ಭಾಳ ಲೇಟ್ ಆಗಿತ್ತು. ಅಂದ್ರೆ ನೀವೇ ಥಿಂಕ್ ಮಾಡ್ರಿ ಯಾವಾಗಿಂದ ಜನಗಳು ಬರ್ತಾರಂತ. ಈ ಭಸ್ಮಾರತಿ ಎಲ್ರಿಗೂ ಅಟೆಂಡ್ ಮಾಡಕ್ ಆಗಲ್ರಿ. ಅದ್ರ ನಾವು ದರ್ಶನ್ ತಗೊಂಡಿದ್ದು ಮಂಡೇ ದಿನಾನೇ ಈ ಭಸ್ಮಾರತಿ ಅಟೆಂಡ್ ಮಾಡಿದ್ವಿ. ಏನೋ ಪುಣ್ಯ ಮಾಡಿವ ಅಂತ ನಮಗ್ ಅನಿಸ್ತು. ನೈಟ್ ಎಲ್ಲ ಓಡಾಡ್ ಕಾರಿಡಾರ್ ನೋಡಿವಲ್ರಿ, ಅದೇ ಈ ತರ ಎಲ್ಲ ಸೆಟಪ್ ಮಾಡಿ ಈ ತರ ಬ್ಯಾರಿಕೇಡ್ಸ್ ಹಾಕಿ ಭಸ್ಮಾರತಿಗೆ ಅರೇಂಜ್ ಮಾಡ್ಯಾರ ನೋಡ್ರಿ. ಇದು ಮುಂಜಾನೆ 1 ಗಂಟೆ 2 ಗಂಟೆ ಆದ್ರೂ ಈ ಲೆವೆಲಿಗೆ ಕ್ರೌಡ್ ಅದ. ಚಳಿ ಅಂತೂ ನೆಕ್ಸ್ಟ್ ಲೆವೆಲ್ ಅದ. ಮಾತಾಡಕ್ಕೆ ಬರ್ತಿಲ್ಲ, ಕ್ಯಾಮ್ರಾ ಹಿಡಿದ್ರು ಕೈ ಬ್ಯಾನಿ ಆಗತ್ತದ. ಈಗ ಪ್ರೆಸೆಂಟ್ ಟೈಮ್ ಮಧ್ಯರಾತ್ರಿ 1 ಗಂಟೆ ಆಗಿದ್ರು ಏನಿಲ್ಲ ಅಂದ್ರು 1,000-3,000 ಕ್ರೌಡ್ ಅದ ನೋಡ್ರಿ. ಇಲ್ಲಿ ಒಳಗ್ ಭಸ್ಮಾರತಿಗೆ ಹೋಗ್ಬೇಕಂದ್ರ ಒಳಗ್ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ. ಇಲ್ಲಿ ರೈಟ್ ಸೈಡ್ ಎದುರುಗಡೆ ಕಾಣೋ ಬಿಲ್ಡಿಂಗ್ ದಾಗ ಮೊಬೈಲ್ಸ್ ಡೆಪಾಸಿಟ್ ಮಾಡ್ಕೋತಾರ. ಈ ಲೆಫ್ಟ್ ಸೈಡ್ ಎಲ್ಲ ನಾವು ನೈಟ್ ಓಡಾಡಿ ಕಾರಿಡಾರ್ ಇದು. ಈಗ ಭಸ್ಮಾರತಿಗೆ 1 ಗಂಟೆಗೆ ಹೋದ್ರೆ ರಿಟರ್ನ್ 7 ಗಂಟೆಗೆ ಬಿಡ್ತಾರಂತ ನೋಡ್ರಿ. ನೆಕ್ಸ್ಟ್ ಭಸ್ಮಾರತಿ ಮುಗಿಸ್ಕೊಂಡ್ ಬಂದು ನಿಮಗೆಲ್ಲ ಸಿಗ್ತೀನಿ. ಮಹಾಕಾಲೇಶ್ವರ ಭಸ್ಮಾರತಿ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ನೋಡ್ರಿ ಸನ್ರೈಸ್ ಹೆಂಗ್ ಆಗಿತ್ತಂತ. ಕ್ರೌಡ್ ಅಂತೂ ತುಂಬ ಹೋಗಿತ್ತು ಮಂದಿ. ಅಲ್ಲೇ ಹೊರಗೆ ಬಂದ್ಮೇಲೆ ಶ್ರೀ ಭಾರತ್ ಮಾತಾ ಮಂದಿರ ಅಂತದ, ಅದು ದರ್ಶನ್ ತಗೊಂಡು ಅದ್ರ ಎದುರುಗಡೆನೆ ಇಲ್ಲಿ ಕೆಳಗ ನಮ್ ಭಾರತದಾಗ ಲೊಕೇಟ್ ಇರುವ 12 ಶಿವನ ಜ್ಯೋತಿರ್ಲಿಂಗಗಳದೆಲ್ಲ ಫುಲ್ ಮ್ಯಾಪ್ ಇತ್ತು ನೋಡ್ರಿ. ಇಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಶ್ರೀ ಮಹಾಕಾಲೇಶ್ವರ ಕಾರಿಡಾರ್ದಾಗ ಓಡಾಡಕ್ ಬಂದ್ವಿ ನೋಡ್ರಿ. ಇಲ್ಲಿ ನಿಮಗ್ ಎದುರು ಕಾಣದೆ ಮಹಾಕಾಲೇಶ್ವರದ ಗರ್ಭಗೃಹ ರೀ. ಅದರದ್ದು ಗೋಪುರ ಅಲ್ಲಿ ಕಾಣತ್ತದ. ನೈಟ್ 1 ಗಂಟೆ ಕ್ಯೂ ನಿಂತು 5-6 ಗಂಟೆಗೆಲ್ಲ ದರ್ಶನ ತಗೊಂಡು ಹೊರಗೆ ಬರ್ಲಿಕ್ಕೆ 7 ಗಂಟೆ ಆಗಿತ್ತು. ಅಂತೂ ಇಂತೂ ಮಹಾಕಾಲೇಶ್ವರ ದರ್ಶನ ಆಯ್ತು. ಈ ವಿಡಿಯೋ ಇನ್ಫಾರ್ಮೇಟಿವ್ ಮತ್ತೆ ನಿಮಗೆ ಹೆಲ್ಪ್ ಆಯ್ತಪ್ಪ ಅಂತ ನಂಗೆ ಅನಿಸ್ತು. ವಿಡಿಯೋ ಇನ್ಫಾರ್ಮೇಟಿವ್ ಅಂಡ್ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಏನ್ರಿ ಮಿಸ್ಟೇಕ್ ಆಗಿದ್ರೆ ಏನ್ ತಿದ್ಕೋಬೇಕು ಅನ್ನೋದು ಹೇಳ್ರಿ. ಅಂಡ್ ಮತ್ತೆ ಇದೇ ತರ ಹೆಚ್ಚಿನ ಟ್ರಾವೆಲಿಂಗ್ ಟ್ರಿಪ್ಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಲ್ಯಾಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಮಹಾಕಾಲ್.